Open Pickleball Championship 2024 organized by Karnataka State Pickleball Association, sanctioned by Indian Pickleball Association. First Global Sports Tour. 3 days mega event starting from the 26th of April to the 28th of April 2024 at Topspin Tennis Academy, Bengaluru. Top player across 17 states of India participated in this mega event. More than 580 registered at Bengaluru Open 2024. Event was supported by Purva Woods Private Limited, Alcanon 9, Stay Vista, Pepsi, Franklin Pickleball, Decathlon Mysore Road, Narayan Health, Tiger Shark and Hula Pickleball. Shri Rajat Kankar, General Secretary, Karnataka State Pickleball Association and Indian Pickleball Association, thanks all players for traveling from different parts of India participating in this mega pickleball event. Also like to thank referees, volunteers, the sponsor for making this Bengaluru Open Pickleball Championship 2024 a huge success. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರು ಓಪನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ 2024ರ ಶುಭ ಆರಂಭ ಆಗಿ ಇದು 3ನೇ ದಿನ. ಈ 3ನೇ ದಿನದಲ್ಲಿ ಸಾಕಷ್ಟು ಉತ್ಸಾಹಕರಾಗಿ ಕ್ರೀಡಾಪಟುಗಳು ಸಾಕಷ್ಟು 580 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದು ಇದು ದೊಡ್ಡ ಮಟ್ಟದ ಕ್ರೀಡಾ ಕೂಟ ಆಗಿದೆ. 17 ರಾಜ್ಯಗಳು ಭಾಗವಹಿಸಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಈ ತರ ದೊಡ್ಡ ಕಾರ್ಯಕ್ರಮಗಳ ಯೋಜನೆಗಳು ನಾವು ಹಾಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆ ಮತ್ತು ಇಂಡಿಯನ್ ಪಿಕಲ್ ಬಾಲ್ ಅಸೋಸಿಯೇಷನ್ ಎರಡೂ ಕೂಡ ಸತತವಾಗಿ ಪಿಕಲ್ ಬಾಲ್ ಡೆವಲಪ್ಮೆಂಟ್ ಬಗ್ಗೆ ಸೀರಿಯಸ್ ಆಗಿ ನಾವು ಮುಂದೆ ತಗೊಂಡೋಗ್ಬೇಕಂತ ಅನ್ಕೊಂಡಿದೀವಿ. ಬೆಂಗಳೂರಿನಲ್ಲಿ ಆಗಸ್ಟ್ ಒಳಗಡೆ 100ಕ್ಕೂ ಹೆಚ್ಚು ಕೋರ್ಟ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಡೆವಲಪ್ ಮಾಡಿ ಕ್ರೀಡಾಪಟುಗಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಸಂಸ್ಥೆ ಯೋಜನೆಗಳು ಹಾಕೊಂಡಿದೆ. ಈ ಯೋಜನೆಗಳಿಗೆ ಸಾಕಷ್ಟು ದಾನಿಗಳು ಮುಂದೆ ಬಂದಿದ್ದು, ಹಾಗೆ ಮಾಧ್ಯಮಗಳು ಸಪೋರ್ಟು ಮತ್ತೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಈ ಕ್ರೀಡಾ ಬೆಳಿಬೇಕಾಗಿದೆ. ಪಿಕಲ್ ಬಾಲ್ ಒಂದು ಸುಂದರವಾದ ಆಟ, ಕುಟುಂಬದ ಎಲ್ಲ ಸದಸ್ಯರು ಆಡುವಂತ ಒಂದು ಉತ್ತಮವಾದ ಆಟ. ಹಾಗಾಗಿ ನಾನು ಎಲ್ಲ ಬೆಂಗಳೂರಿನಲ್ಲಿ ಇರುವ ಎಲ್ಲ ಜನರಿಗೆ ಹಾಗೂ ರಾಜ್ಯದ ಎಲ್ಲ ಜನರಿಗೆ ಕೇಳ್ಕೊಳ್ಳೋದು, ಪಿಕಲ್ ಬಾಲ್ ಒಂದು ಫಿಟ್ನೆಸ್ ಓರಿಯೆಂಟೆಡ್ ಸ್ಪೋರ್ಟ್. ಜಿಮ್ ಅಲ್ಲಿ ಏನ್ ಆಡ್ಬೋದು ಆ ತರ ಎಲ್ಲ ಅಂಶಗಳು ಇದರಲ್ಲಿ ಇರೋದ್ರಿಂದ, ಕಾರ್ಡಿಯೋ ರಿಲೇಟೆಡ್ ಎಕ್ಸರ್ಸೈಸ್ ಮತ್ತು ಎಲ್ಲವೂ ಇದರಲ್ಲಿ ಕೂಡಿರೋದ್ರಿಂದ ಇದು ದೇಹನೂ ನೀವು ಆರೋಗ್ಯವಾಗಿ ಇಟ್ಕೊಬಹುದು. ಹಾಗೆ ಆಟ ಆಡ್ತಾ ಖುಷಿಯಾಗಿ ನಿಮ್ಮ ಸಂಸಾರದ ಕುಟುಂಬದ ಜೊತೆಗೆ ಆಡುವಂತ ಆಟ. ಹಾಗಾಗಿ ಎಲ್ಲರೂ ಬಂದು ಆಡಿ, ಇನ್ನೂ ಉತ್ಸಾಹಕರಾಗಿ ಆಡಿ. ಇನ್ನೂ ಹಲವು ಮ್ಯಾಚ್ಗಳು ನಡಿಬೇಕಾಗಿದೆ ಇವತ್ತು. ಅದು ನಡೆದ ತಕ್ಷಣನೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇರುತ್ತೆ ಮತ್ತು ಎಲ್ಲರೂ ಅವರವರ ಊರಿಗೆ ತೆರಳ್ತಾರೆ. ಇದೇ ರೀತಿ ಮುಂದಿನ ಅಕ್ಟೋಬರ್ನಲ್ಲಿ ನಾವು ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಕೂಡ ಆಯೋಜನೆ ಮಾಡಬೇಕು ಅಂತ ಅಹಮದಾಬಾದ್ನಲ್ಲಿ ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ. ಅದು ಕೂಡ 35 ದೇಶಗಳು ಭಾಗವಹಿಸ್ತಾ ಇದೆ. ಅದರಲ್ಲಿ ಆಡಬೇಕು ಅಂದ್ರೆ ಇವತ್ತಿಂದಾನೇ ನೀವು ಅದಕ್ಕೆ ಸಿದ್ಧತೆ ಮಾಡಬೇಕು. ಸಂಸ್ಥೆ ತಯಾರಿದೆ ನಿಮ್ಮನ್ನ ಕ್ರೀಡಾಪಟು ಮಾಡಕ್ಕೆ. ನೀವು ಸಂಸ್ಥೆಯೊಡನೆ ಒಡನಾಟ ಬೆಳೆಸಿ ಈ ಕ್ರೀಡೆಯನ್ನು ಇನ್ನೂ ಮೇಳಕ್ಕೆ ತರೋಣ. ಎಲ್ಲರೂ ಸೇರಿ ಕ್ರೀಡೆ ಆಡೋಣ, ಕ್ರೀಡೆ ಬೆಳೆಸೋಣ. ಥ್ಯಾಂಕ್ ಯು. ನಡೆದಂತ ಒಂದು ಮ್ಯಾಚ್ಗಳಲ್ಲಿ ಎಷ್ಟು ಸ್ಟೇಟ್ ಅವರು ಈ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು, ಜೊತೆಗೆ ಯಾವ್ಯಾವ ದೇಶದವರು ಬಂದಿದ್ರು? ಸರ್, 17 ರಾಜ್ಯಗಳು ಭಾಗವಹಿಸಿದೆ. ಮುಖ್ಯವಾಗಿ ಮುಂಬೈ, ರಾಜಸ್ಥಾನ್, ಅಹಮದಾಬಾದ್, ಗುಜರಾತ್ ಮತ್ತು ಕರ್ನಾಟಕ, ತಮಿಳುನಾಡು ಇಲ್ಲಿಂದ ಹೆಚ್ಚು ಜನ ಬಂದಿದ್ದಾರೆ. ಮತ್ತಷ್ಟು ರಾಜ್ಯಗಳು ಸಿಕ್ಕಿಂ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಬಿಹಾರ, ಮಧ್ಯಪ್ರದೇಶದಿಂದ ಹಲವಾರು 1, 4, 5, 10 ಮಂದಿಗಳು ಬಂದಿದ್ದಾರೆ. ಕೂಡಿ ಎಲ್ಲ ಸೇರಿ ಒಂದು 580 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಮಿನಿಮಮ್ ಏಜ್ ಇಂದ ಮ್ಯಾಕ್ಸಿಮಮ್ ಯಾವ ಏಜ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ? 8 ವರ್ಷದಿಂದ 80 ವರ್ಷದವರೆಗೂ ಯಾರು ಬೇಕಾದ್ರೂ ಸುಲಭವಾಗಿ ಆಡುವಂತ ಒಂದು ಆಟ. ಫನ್, ಫಿಟ್ನೆಸ್, ಕಾಂಪಿಟೇಷನ್ 3 ಒಳಗೊಂಡು ಈ ಆಟ ಆಡಬಹುದು. ಹೊರ ದೇಶದಿಂದ ಇದು ಇನ್ನೂ ಯಾರು ಬಂದಿಲ್ಲ. ಇದು ಬ್ಯಾಂಗ್ಳೂರ್ ಓಪನ್ ಅಂತ ಮಾಡಿದ್ದು ನ್ಯಾಷನಲ್ ಲೆವೆಲ್ಗೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾವು ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಮಾಡ್ತಾ ಇದೀವಿ. ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಅಹಮದಾಬಾದ್ ರಿವರ್ ಫ್ರಂಟ್ ಅಂತ ಒಂದು ಕ್ರೀಡಾಂಗಣ,
ಅದು ನಮ್ಮ ಮೋದಿ ಸಾಹೇಬ್ರವರು ಮಾಡಿರೋಂತ ಕ್ರೀಡಾಂಗಣ ಆಗಿರೋದು. ಸೊ ಆ ಕ್ರೀಡಾಂಗಣದಲ್ಲಿ ನಾವು ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಹಮ್ಮಿಕೊಳ್ಳಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದೀವಿ. ಸೊ ಇತ್ತೀಚೆಗೆ ಈ ಪಿಕಲ್ ಬಾಲ್ ಸಾಕಷ್ಟು ಯಂಗ್ಸ್ಟರ್ ನ ಆಕರ್ಷಣೆ ಮಾಡ್ತಾ ಇದೆ. ಬೇರೆ ಕ್ರೀಡೆಗಳಿಗಿಂತ ಇದನ್ನು ಹೆಚ್ಚು ಆಸಕ್ತಿಯಿಂದ ಇದು ಸ್ವೀಕಾರ ಮಾಡ್ತಾರೆ ಅನ್ಸುತ್ತೆ, ಏನ್ ಹೇಳ್ತಾರೆ ಸರ್? ಇದು ಕುಟುಂಬದವರು ಎಲ್ಲರೂ ಈಗ ಅಪ್ಪ ಮಗ ಕಾಂಬಿನೇಷನ್ ಆಡ್ತಾರೆ, ತಾಯಿ ಮತ್ತು ಮಗಳು ಕಾಂಬಿನೇಷನ್ ಆಡ್ತಾರೆ. ಈ ಕಾಂಬಿನೇಷನ್ ಆಡೋದೇ ಒಂದು ವಿಶೇಷ ಈ ಆಟದಲ್ಲಿ ಇರೋದು. ಆಮೇಲೆ ಎಲ್ಲ ಜಿಮ್ ನಲ್ಲಿ ನೀವೇನ್ ಮಾಡ್ತೀರಾ, ಕಾರ್ಡಿಯೋ ರಿಲೇಟೆಡ್ ಎಕ್ಸರ್ಸೈಸ್ ನಿಮ್ಮ ಜಿಮ್ ಅಲ್ಲಿ ಮಾಡೋ ಎಲ್ಲ ವರ್ಕೌಟ್ಸ್ ನಾವು ಹೇಳೋದ್ ಬೇಡ. ನೀವು ಮೊಬೈಲ್ ಅಲ್ಲಿ ನಿಮ್ಮ ಆಪ್ ಇದ್ರೆ ಆಪ್ ಆನ್ ಮಾಡ್ಕೊಂಡು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಆಟ ಆಡಿ ಪಿಕಲ್ ಬಾಲ್, ಆ ರಿಸಲ್ಟ್ ನ ನಿಮ್ಮ ಆಪ್ ಅಲ್ಲೇ ನೀವು ನೋಡ್ಬೋದು. ಇಷ್ಟು ಗ್ಯಾರಂಟಿ ಆಗಿ ಎಲ್ಲ ಡಾಕ್ಟರ್ಸ್ ಇದನ್ನ ಸರ್ಟಿಫೈ ಮಾಡಿದ್ದಾರೆ. ಅದಕ್ಕೆ US ನಲ್ಲಿ ಇವತ್ತು ಗಲ್ಲಿ ನೋಡೋದ್ರೂ ನಿಮ್ಗೆ ಪಿಕಲ್ ಬಾಲ್ ಕಾಣಿಸ್ತಾ ಇರೋದು. ಫಿಟ್ನೆಸ್ ನ ಕಾಪಾಡ್ಕೊಳ್ಳೋದಕ್ಕೆ ಇದೊಂದು ಮಂತ್ರ ಅಂತಾನೆ ಅನ್ಕೋಬಹುದು. ಟ್ರೈನರ್ ಯಂಗ್ಸ್ಟರ್ಗೆ ಬನ್ನಿ, ಹೆಚ್ಚಿನ ಅವಕಾಶಗಳಿದೆ. ಇವತ್ತು ಬೆಳೀತಾ ಇರೋ ಕ್ರೀಡೆಯಲ್ಲಿ ಹೆಚ್ಚು ಅವಕಾಶ. ನೀವು ಬಂದು ಇವತ್ತು ಕ್ರೀಡಾಪಟುಗಳು ಆದ್ರೆ ನಾಳೆ ಮುಂದೊಂದು ದಿವಸ ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಒಂದು ಕ್ರೀಡಾಪಟುಗಳು ಆಗಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಅಥವಾ ಒಲಿಂಪಿಕ್ ಗೇಮ್ ಅಲ್ಲಿ ಏನಾದರೂ ಖಂಡಿತ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ ಗೇಮ್ಸ್ ನಲ್ಲಿ ಇದು ಸೇರ್ಸಕ್ಕೆ ನಾವು ಸಂಸ್ಥೆ ಇಂಡಿಯನ್ ಪಿಕಲ್ ಬಾಲ್ ಅಸೋಸಿಯೇಷನ್ ಆಗಿರ್ಬೋದು, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಆಗಿರ್ಬೋದು ಇದಕ್ಕೆ ಶ್ರಮಿಸ್ತಾ ಇದೆ. ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಸುದ್ದಿ. ಬೆಂಗಳೂರಲ್ಲಿ ಅತಿ ದೊಡ್ಡದಾದ ಬೆಂಗಳೂರು ಓಪನ್ಸ್ ಪಿಕಲ್ ಬಾಲ್ ಟೂರ್ನಮೆಂಟ್ ಆಗ್ತಾ ಇದೆ. ಇದು ವಿದೇಶ ಮತ್ತು ನಮ್ಮ ರಾಷ್ಟ್ರದಲ್ಲಿ ಅತಿ ಫಾಸ್ಟ್ ಆಗಿ ಗೇಮ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಎಲ್ಲ ಯಂಗ್ಸ್ಟರ್ಸ್, ದೊಡ್ಡವರು, ಮಿಡ್ಲ್ ಏಜ್ ಅವ್ರಿಗೆ ಇದು ಒಳ್ಳೆ ಗೇಮ್. ಇದು ಒಳ್ಳೆ ಫಿಸಿಕ್ಸ್ ಮೀನ್ಸ್ ಒಳ್ಳೆ ಆರೋಗ್ಯಕ್ಕೆ, ಕಾರ್ಡಿಯೋಗೆ ಒಂಥರ ಮೈಂಡ್ ಫ್ರೆಶಿಂಗ್ ಗೇಮ್ ಇದು. ಇವತ್ತು ಸುಮಾರು ನಮ್ಮ ಭಾರತದಿಂದ 17 ಸ್ಟೇಟ್ ಬಂದಿದ್ದಾರೆ ಇಲ್ಲಿ ನಮ್ಮ ಈ ಪಂಜಾಬ್ ಟೂರ್ನಮೆಂಟ್ ಆಡಕ್ಕೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಮೆನ್ಸ್ ಡಬಲ್ಸ್, ಸಿಂಗಲ್ಸ್, ಮಿಕ್ಸ್ ಡಬಲ್ಸ್, ಮೆನ್ಸ್ ವುಮೆನ್ಸ್ ಆಗ್ತಾ ಇದೆ. ಹೊರದೇಶ ಒಂದು 2-3 ಜನ ಬಂದಿದ್ದಾರೆ. ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ದು ಬರೀ ನಮ್ಮ ಭಾರತ ದೇಶ ಮಾತ್ರ ಅಂತ. ಆದ್ರೂ ಕೂಡ ಒಂದು 3-4 ಜನ ಬಂದಿದ್ದಾರೆ. US ಮತ್ತೆ ಬ್ಯಾಂಕಾಕ್ ಕಡೆ, ಥೈಲ್ಯಾಂಡ್ ಕಡೆ ಬಂದಿದ್ದಾರೆ. ಇದು ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ, ಇವತ್ತು ಲಾಸ್ಟ್ ದಿನ. ಎಲ್ಲ ಇವೆಂಟ್ಸ್ ಮುಗಿತಾ ಬರ್ತಾ ಇದೆ. ಸಂಜೆ ಅಷ್ಟರಲ್ಲಿ ಈ ಕಾರ್ಯಕ್ರಮ, ಈ ಸ್ಪೋರ್ಟ್ಸ್ ಎಲ್ಲ ಮುಗಿಯುತ್ತೆ. ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಯೂಶಲಿ ಓಪನ್ಸ್ ಕ್ಯಾಟಗರಿಗೆ ಒಂದು ಕ್ಯಾಶ್ ಪ್ರೈಸ್ ಇರುತ್ತೆ, ಪ್ಲಸ್ ಮೆಡಲ್ಸ್, ಪ್ಲಸ್ ಸರ್ಟಿಫಿಕೇಟ್ಸ್ ಇರುತ್ತೆ. ಅಮೆಚರ್ಸ್ ಮತ್ತೆ ಬೇರೆ ಇದರಲ್ಲಿ ಬರೀ ಮೆಡಲ್ಸ್ ಮತ್ತೆ ಸರ್ಟಿಫಿಕೇಟ್ ಇರುತ್ತೆ. ಹೌದು, ಈಗ ಮೆನ್ಸ್ ಡಬಲ್ಸ್ ಅಂತ ಇದೆ, ಆಮೇಲೆ ವುಮೆನ್ಸ್ ಡಬಲ್ಸ್ ಇದೆ, ಮಿಕ್ಸ್ ಡಬಲ್ಸ್ ಇದೆ. ಅಂಡ್ ಮೆನ್ಸ್ ಅಂಡ್ ವುಮೆನ್ಸ್ ಇಬ್ರು ಜಾಯ್ನ್ ಆಗಿ ಆಡೋ ಗೇಮ್ ಇದೆ. ಆಮೇಲೆ ಸ್ಪ್ಲಿಟ್ ಏಜ್ ಇದೆ. ಅಂದ್ರೆ ಈಗ ನನ್ನ ಏಜ್ ಈಗ 45 ಅಂದ್ರೆ ನನ್ನ ಪಾರ್ಟ್ನರ್ ಏಜ್ ಬಿ ಅಬೌವ್ 19, ಅದು ಸ್ಪ್ಲಿಟ್ ಏಜ್, ಅದು ಕೂಡ ಇದೆ. ಸೊ ಇದೆಲ್ಲ ಕಾಂಬಿನೇಷನ್ ಆಫ್ ಆಲ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಆಡ್ತಾ ಇದೀವಿ. ಇದು ಪಿಕಲ್ ಬಾಲ್ ಅನ್ನೋ ಏನ್ ಒಂದು ಸ್ಪೋರ್ಟ್ಸ್ ಇದೆಯೋ ಇದು ಅಷ್ಟೊಂದು ಮಟ್ಟಿಗೆ ಎಲ್ರಿಗೂ ಕೂಡ ಇದು ಗಮನದಲ್ಲಿ ಬೇರೆ ಕ್ರೀಡೆಗಳ ತರ ಇರಲಿಲ್ಲ. ಇದು ಇತ್ತೀಚೆಗೆ ಬೆಳಕು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಮೆಸೇಜ್ ಕೊಡ್ತೀವಿ? ಇದು ನಮ್ಮ ಭಾರತಕ್ಕೆ ಸುಮಾರು ಒಂದು 13-14 ವರ್ಷದಿಂದ ಇದೆ. ಬಟ್ ಈ ಒಂದು ಲಾಸ್ಟ್ 2-3 ಇಯರ್ಸ್ ಇಂದ ಅತಿ ವೇಗವಾಗಿ, ಅತಿ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಇದು ಇನ್ ಕಮಿಂಗ್ 1 or 2 years ಅಲ್ಲಿ ನೀವು ನೋಡ್ಬೋದು, ಪ್ರತಿ ಒಂದು ಮೂಲೆಯಲ್ಲಿ ಈ ಪಿಕಬಲ್ ಕೋರ್ಟ್ ಕಾಣಬಹುದು. ಅಷ್ಟೇ ಜನ ಪ್ಲೇಯರ್ಸ್ ಡೆವಲಪ್ ಆಗ್ತಾರೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಅಂಡ್ ಟೇಬಲ್ ಟೆನ್ನಿಸ್. ಇದು ಸ್ಮಾಲ್ ಕೋರ್ಟ್ ಇರೋದ್ರಿಂದ ಪ್ರತಿ ಒಂದು ಏಜ್ ಗ್ರೂಪ್ ಕೂಡ ಆಡ್ಬೋದು, ಪ್ರತಿ ಒಂದು ಮಕ್ಕಳು ಆಡ್ಬೋದು, ಪ್ರತಿ ಟೀನೇಜ್ ಆಡ್ಬೋದು. ಇದು ಕಮಿಂಗ್ ಇನ್ ಹೇಳ್ತಾ 1 ವರ್ಷ 2 ವರ್ಷದಲ್ಲಿ ಯು ಕ್ಯಾನ್ ಸಿ ಎ ವಾಸ್ಟ್ ಗ್ರೋಯಿಂಗ್ ಗೇಮ್ ಇನ್ ಇಂಡಿಯಾ. ಎಸ್ಪೆಷಲಿ ಕರ್ನಾಟಕದಲ್ಲಿ ನೀವು ತುಂಬಾ ಚೆನ್ನಾಗಿ ಆಲೆ ಒಂದು 20 ಕೋರ್ಟ್ ಆಗಿದೆ, 20 ಅಕಾಡೆಮಿ ಇದೆ, ಚೆನ್ನಾಗಿ ಆಗುತ್ತೆ. ಇದೊಂದು ಯಂಗ್ಸ್ಟರ್ಸ್ಗೆ. ನಾನು ಸುರೇಶ್ ಬಾಬು ಅಂತ, ಖಜಾಂಚಿ, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಇಂದ. ಇದು ಬೆಂಗಳೂರು ಓಪನ್ ಟೂರ್ನಮೆಂಟ್ ಬಂದು ಎಲ್ಲ ಸ್ಟೇಟ್ ನ ಕ್ರೀಡಾಪಟುಗಳು ಬರ್ಬೋದು ಆದಂತ ಟೂರ್ನಮೆಂಟ್ ಆಗಿರುತ್ತೆ. ಇದು 3 ದಿವಸ ನಡೀತು. ಇದು 26, 27, 28. ಈ ಟೂರ್ನಮೆಂಟ್ಗೆ ಸುಮಾರು 17 ರಾಜ್ಯಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಸುಮಾರು ಆಲ್ಮೋಸ್ಟ್ 600 ಅಂದ್ರೆ ಟು ಬಿ ಪ್ರಿಸೈಸ್ 580 ಕ್ರೀಡಾಪಟುಗಳು
ಬಂದು 3 ದಿವಸದ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ. ಇದು ಟಾಪ್ ಸ್ಪಿನ್ ಟೆನ್ನಿಸ್ ಅಕಾಡೆಮಿಲಿ ನಾವು ಇದನ್ನ ನಡೆಸ್ತಾ ಇದೀವಿ. ಇಲ್ಲಿ ಸುಮಾರು 16 ಕೋರ್ಟ್ಗಳನ್ನ ಅರೇಂಜ್ ಮಾಡಲಾಗಿದೆ. ಇದರಿಂದ ಕರೆಕ್ಟ್ ಆಗಿ ಟೈಮ್ ಲ್ಯಾಗ್ ಆಗದೆ ಟೂರ್ನಮೆಂಟ್ ನ ನಡೆಸೋದಕ್ಕೆ ನಮ್ಗೆ ಬಹಳ ಅನುಕೂಲ ಆಯ್ತು. ಮತ್ತೆ ಕ್ರೀಡಾಪಟುಗಳು ಕೂಡ ಬಹಳ ಖುಷಿಯಿಂದ ಯಾವುದು ಅವ್ರಿಗೆ ಟೈಮ್ ಸ್ಲಾಟ್ ಕೊಟ್ಟಿತ್ತು, ಟೈಮ್ ಸ್ಲಾಟ್ ಪ್ರಕಾರ ಅವರು ಬರೋ ತರ ವ್ಯವಸ್ಥೆ ಮಾಡ್ಕೊಂಡಿದ್ರು. ಅವರು ಇಲ್ಲಾಂದ್ರೆ ಬೆಳಗ್ಗೆ ಬಂದು ಸಾಯಂಕಾಲದವರೆಗೂ ಮಧ್ಯಾಹ್ನದವರೆಗೂ ಕಾಯೋಷ್ಟು ಪ್ರಮೇಯ ಇರಲಿಲ್ಲ. ಅವರು ಕೂಡ ಬಹಳ ಖುಷಿಯಿಂದ ಭಾಗವಹಿಸಿ ಸಂತೋಷದಿಂದ ಅವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಕರ್ನಾಟಕದವರು ಗೋಲ್ಡ್, ಸಿಲ್ವರ್, ಬ್ರಾಂಜ್ ಕೂಡ ಗೆದ್ದಿದ್ದಾರೆ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಅಂತೂ ಅದ್ಭುತವಾಗಿತ್ತು. ಯಾಕಂದ್ರೆ ಕ್ರೀಡಾಪಟುಗಳಿಗೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗೋದು ಮಸಾಲೆ ಅದು ಇದು ಕೊಟ್ಬಿಡ್ತಾರೆ. ಅದರಿಂದ ಅವ್ರಿಗೆ ಆಟ ಆಡೋದಕ್ಕೆ ಮತ್ತೆ ತಿಂದಾಗ ಕಷ್ಟಪಡ್ತಾರೆ. ಇದು ಸಾದಾ ಒಂಥರ ಮಾಡಿ ಸೌತ್ ಇಂಡಿಯನ್ ಇದ್ರಲ್ಲಿ ಎಲ್ಲಾ ತರದ್ದು ಇತ್ತು. ಚಪಾತಿ, ರೈಸು, ಕರ್ಡ್ಸು ಎಲ್ಲಾ ತರ ಇತ್ತು. ಇದರಿಂದ ಆರೋಗ್ಯದ ದೃಷ್ಟಿಯಿಂದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಜೊತೆಗೆ ಡಿಹೈಡ್ರೇಟ್ ಆಗೋದು ಸಹಜ. ಈಗ ಬೆಂಗಳೂರಲ್ಲಿ ವೆದರ್ 38 ಡಿಗ್ರಿ ಇದೆ. ಡಿಹೈಡ್ರೇಟ್ ಆಗೋದು ಪ್ಲೇಯರ್ಸ್ಗೆ ಬಹಳ ಸಹಜ. ಅದನ್ನ ತಡಿಲಿಕ್ಕೋಸ್ಕರ ಪೆಪ್ಸಿ ಕಂಪನಿಯಿಂದ ಮತ್ತೆ ಎಲೆಕ್ಟ್ರೋಲೈಟ್ ಇವರು ಮತ್ತೆ ಆಲ್ಕಲೈನ್ ಇಂದ ನೀರಿನ ವ್ಯವಸ್ಥೆ ಆಗಿತ್ತು. ಅವರು ಕೂಡ ಸ್ಪಾನ್ಸರ್ ಮಾಡಿ ಈ ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದ್ದಾರೆ. ಅವ್ರಿಗೆ ಕೂಡ ಅದು ಫ್ರೀ ಆಗಿ ಈ ಡ್ರಿಂಕ್ಸ್ ನ ಕೊಟ್ರು ಅವರು. ಅದರಿಂದ ಕ್ರೀಡಾಪಟುಗಳು ಅದಕ್ಕೆ ಯಾವುದೇ ಒಂದು ಖರ್ಚಿಲ್ಲದೆ ತಮಗೆ ಎಷ್ಟು ಬೇಕಾದರೂ ನೀರನ್ನು, ಎಷ್ಟು ಬೇಕಾದರೂ ಎಲೆಕ್ಟ್ರೋಲೈಟ್ ಪಾನೀಯಗಳನ್ನು ಕುಡಿಯೋ ವ್ಯವಸ್ಥೆ ಇತ್ತು. ಅದರಿಂದ ಯಾರು ಕೂಡ ಡಿಹೈಡ್ರೇಟ್ ಆಗಿದ್ದ ಸಂದರ್ಭ ಬರಲೇ ಇಲ್ಲ. 3 ದಿವಸ ಇವತ್ತು ಮುಗಿತಾ ಬಂತು. ಇದುವರೆಗೂ ಒಂದೇ ಒಂದು ಪ್ರಕರಣಗಳಿಲ್ಲ. ಅದು ಬಹಳ ಸಂತೋಷದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ಯಾವ್ದಾದ್ರು ಇಂಜುರಿ ಆಗ್ಲಿ, ಇನ್ಯಾವ್ದಾದ್ರು ಅವಘಡ ಆಗ್ಲಿ ಪ್ಲೇಯರ್ಗೆ ಆಗೋದು ಕೆಲವು ಸಲ ಆಗಿರ್ತದೆ, ಅದು ಈ ವೆದರ್ ನಲ್ಲಿ. ಸೊ ಅದಕ್ಕೂ ಕೂಡ ಯಾವ್ದಾದ್ರು ಪ್ರಿಕಾಷನ್ ಇರ್ಲಿ ಅಂತೇಳಿ ನಾರಾಯಣ ಹೃದಯಾಲಯದಿಂದ ಒಂದು ಆಂಬ್ಯುಲೆನ್ಸ್ ಕೂಡ ಸಜ್ಜಾದ ಆಂಬ್ಯುಲೆನ್ಸ್ ಕೂಡ ಇಲ್ಲಿ ನಿಲ್ಲಿಸಲಾಗಿದೆ. ಮತ್ತು ಡಾಕ್ಟರ್ದು ಅವೈಲಬಿಲಿಟಿ ಇರ್ತದೆ ಯಾವುದು ಏನಾದ್ರು ಸಂದರ್ಭದಲ್ಲಿ ಎಮರ್ಜೆನ್ಸಿ ಬಂದ್ರೆ. ಬಟ್ ಆತರ ಯಾವುದು ಆಗ್ಲಿಲ್ಲ. ಈ ತರ ಎಲ್ಲಾ ವ್ಯವಸ್ಥೆ ಮಾಡಿರೋ ಇದರಿಂದ ಇಷ್ಟು ವೆದರ್ ಟೆಂಪರೇಚರ್ ತುಂಬಾ ಇದ್ರೂ ಕೂಡ ಯಾವುದು ಆಗದೆ ಈ ತರ ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆಸಲಿಕ್ಕೆ ಅನುಕೂಲ ಆಯ್ತು. ಇದು ಕಾರಣ ಏನಂತ ಹೇಳಿದ್ರೆ ಎಲ್ಲಾರು ಸೇರಿದ್ದಾರೆ. ಪಾನೀಯಗಳಿಂದ ಆಗ್ಲಿ. ಮತ್ತೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೇಯರ್ಸ್ ನಾರ್ಮಲ್ ಆಗಿ ಆಟ ಆಡುವಾಗ ಅವರು ಊಟ ಮಾಡೋದು ಕಡಿಮೆ, ಬನಾನಾ ತಿಂತಾರೆ ಮತ್ತೆ ಪಾನೀಯಗಳನ್ನ ಎಲೆಕ್ಟ್ರೇಟ್ ಅಂತದ್ ಕುಡಿತಾರೆ. ಯಾಕಂದ್ರೆ ಆಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಇವನ್ ಅದು ಕೂಡ ಉಚಿತವಾಗಿ ದೊರೆಯುವಂತ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಇದನ್ನೆಲ್ಲ ಬಯಸ್ತಾ ಇದಕ್ಕೆಲ್ಲ ಕಾರಣರಾಗಿದ್ದು KSPA ರಜತ್ ಅವರು ಮುಖ್ಯವಾಗಿ ಕಾರಣ ಅಂತ ಹೇಳ್ಬೋದು. ಮತ್ತೆ ಬೇರೆ ಎಲ್ಲ ಇವರುಗಳ ಕೂಡ ಬಂದು ಸಹಾಯ ಮಾಡಿದ್ದಾರೆ. ಅವರುಗಳಿಗೂ ಕೂಡ ನನ್ನ ಪರವಾಗಿ, ಸಂಸ್ಥೆ ಪರವಾಗಿ ಧನ್ಯವಾದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. First you tell See, I'm your name. Dr. Charanya, practicing in Coimbatore. I'm a pediatrician by profession. So initially I had played tennis for around 1 year, and then when I started playing pickleball, it is a wonderful game. So anybody who plays it will get addicted to it very fast. It is like a good relaxation for people, for professionals, for anyone from 10 years to 70, 80 years. Anybody can play the sport. That's the speciality of it. So we play every day, and we actually look forward to playing every day. So it's a wonderful game. As a doctor, what do you suggest? Is this game injury free or how? Yes. Compared to badminton, tennis, and all the other games, it's injury free. It's also more mentally relaxing. So yes, it's a wonderful game. This is just the beginning. This tournament, we have a list of tournaments planned. We'll be announcing the calendar soon. One of the biggest tournaments, the WPC World Pickleball Championship Series, being conducted in Ahmedabad in October this year by IPA and GSPA. We have also some other plans of growing the sport across India and building infrastructure across India, especially in those states where there is no pickleball courts. We hope to give pickleball courts, build pickleball courts, and hopefully in the next 3 to 4 years, I see that India is going to become a power in the world pickleball scenario, and our efforts are there to do that. Thank you. Good afternoon, everyone. I'm Divyesh Jain from Team Global Sports. So this is our first tour
of the Bangalore Open, we have started a concept of the Global Sports Pickleball Tour, and Bangalore Open was our first tour, and we are very happy to be here. Beautiful 15-court setup and a great participation across all categories. We at Global Sports have a contingent of 14 sponsored players, and we are making sure we make a lot of noise, not just in India but across the world. Recently, we sent 5 players to the US Open, and we made a lot of noise and got a lot of media attention. And we are very happy to see the sport grow across all ages, all categories. There is no gender bias here. That is the best part of the game, and we hope to see the game growing, not just in India. We at Global Sports are very happy, and we congratulate Rajat Kankarji for hosting this very amazing tournament, and we wish him all the very best. Thank you. So my name is Sam, co-founder of GoRally. This is Abhinav. I'm Abhinav, co-founder as well. So today you're at the Bangalore Open Pickleball Tournament for 2024. It's a huge pickleball tournament, the first of its kind in this city. We have had around, today's day 3 by the way, so we're almost close to the wrap up in the next 2-3 hours, but we've had 550 entries, over 600 games of pickleball played over 15 courts over the 3 days, and it's really a festival of pickleball in India. You've got a lot of different people come in and play, older people, men, women, kids of all ages. And the great thing is we've had some pickleball pros, so there's a very core, hardcore crew of around 200 people who play pickleball tournaments in India, who are well ranked in India and so on, have turned up, but also a lot of amateurs. So around 80 to 100 new people to the game came and played an amateur category yesterday. So that's where we're at. We are here downstairs near the registration, but if you go up, I know you guys will go up soon, you'll see a bunch of courts, bunch of sponsors, and just pickleball all over the place. My name is Anjit. I'm from Decathlon Sports India, Bangalore, Mysore Road store. So good to see today. We have Karnataka State Pickleball Association hosting this Bangalore Pickleball Open Championship. Feels really good. Experiencing a lot of players across India. So it's a very well organized event today. So today we are the apparel sponsorship for this event, and also we have set up this stall supporting the players in terms of hydration and also in terms of the supports, the products what we have. So feels really good. We've been doing this from 2017. So KSPA, the Karnataka State Pickleball Association, has been throughout the journey in Decathlon, especially for pickleball. So thank you so much, Rajat sir and his entire team. So we have come up with 2 paddles from last year. So expecting to grow more in terms of pickleball today in India. So all the best everyone. Play well. So feels really good. Thank you so much KSPA and Indian Pickleball Association. Thank you. ಬ್ಯಾಂಗ್ಳೂರ್ ಓಪನ್ 2024 ಫಸ್ಟ್ ಟೈಮ್ ನಡೀತಾ ಇರೋದು ಓಪನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್. ಅಮೇಜಿಂಗ್ ಆಗಿ ಇಲ್ಲಿ ಆರ್ಗನೈಸ್ ಆಗಿದೆ. ಎಕ್ಸಲೆಂಟ್ ಆಗಿ ರಜತ್ ಅವರು ಇಲ್ಲೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ಬಹಳಷ್ಟು ಸ್ಟೇಟ್ ಇಂದ ಜನ ಇಲ್ಲಿಗೆ ಬಂದಿದ್ದಾರೆ. ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾವು ಬ್ಯಾಂಗ್ಳೂರ್ ಪಿಕಲ್ ಬಾಲ್ ಅಲ್ಲಿ ಇರುವಂತದ್ದು ಆಟ ಆಡಿರೋದಾಗಿರ್ಬೋದು. ನಮ್ಮ ಬಹಳಷ್ಟು ಕರ್ನಾಟಕದಿಂದ ಈ ಸಲ ಕಪ್ಗಳನ್ನು ಕೂಡ ವಿನ್ ಆಗಿದ್ದಾರೆ. ಸೊ ಓವರ್ ಆಲ್ ಸೂಪರ್ ಆರ್ಗನೈಸೇಷನ್. ತುಂಬಾ ಖುಷಿ ಆಗತ್ತೆ. ಬೆಂಗಳೂರಲ್ಲಿ ಆಯೋಜನೆ ಮಾಡಿರೋದು ಅದೇ ತುಂಬಾ ಖುಷಿಯಾದ ವಿಚಾರ. ಯಾಕಂದ್ರೆ ಪ್ರತಿ ವರ್ಷನೂ ನಾವು ವರ್ಷದಲ್ಲಿ 2-3 ಆಡ್ಲಿಕ್ಕೆ ಒಂದೇ ಅಹಮದಾಬಾದ್ ಹೋಗ್ತೀವಿ, ಭೋಪಾಲ್ ಹೋಗ್ತೀವಿ, ಮುಂಬೈಗೆ 2 ಸಲ ಹೋಗ್ತೀವಿ, ಚೆನ್ನೈಗೆ 2 ಸಲ ಹೋಗ್ತೀವಿ. ಬ್ಯಾಂಗ್ಳೂರ್ ಆಗಿರೋದು ಬಹಳಷ್ಟು ಖುಷಿ. ಇದೇ ತರ ಪ್ರತಿ ವರ್ಷ ಮಾತ್ರ ನಡಿಬೇಕು ಅಂತ ಆಶಿಸ್ತೀವಿ. ಫುಟ್ಬಾಲ್ ಟೂರ್ನಮೆಂಟ್ ಬೆಂಗಳೂರಲ್ಲಿ ಸೂಪರ್ ಸರ್. ಇದು ಎಕ್ಸೆಪ್ಟೇ ಮಾಡಲ್ಲ. ಈ ತರದ ಮುಂಬೈಲಿ ನೋಡಿದೀವಿ, ಗುಜರಾತ್ ಅಲ್ಲಿ ನೋಡಿದೀವಿ, ಎಲ್ಲ ಕಡೆ ಈ ತರ ಕೋರ್ಟ್ ಎಲ್ಲೆಲ್ಲೂ ಇಲ್ಲ. ಈ ತರ ಕೋರ್ಟ್ ಇನ್ನು ಜೀವನದಾಗ ಯಾರು ಮಾಡಕ್ಕಾಗಲ್ಲನಪ್ಪ, ಹಂಗಿದೆ ಇದು ಕೋರ್ಟ್ಗಳು. ಸೂಪರ್ ಆಗಿದೆ. ಅವ ಪ್ಲೇಯರ್ಸ್ ಆರ್ ಸೂಪರ್. ಎಲ್ಲಾರು ಸರ್ ಈ ಆಟನ ಸೂಪರ್ ಆಗಿದೆ ಸರ್. ನನ್ನ ಮಗನ ಆಡ್ತಿದ್ದಾರೆ, ಆಡ್ತಾರೆ. ಅವ್ರನ್ನ ಮೆಡಲ್ ತಗೊಂಡಿದ್ದಾರೆ. ಈ ಒಂದು ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಅಲ್ಲಿ ಎಂಟೈರ್ ಫ್ಯಾಮಿಲಿ ಕೂಡ ಮಿನಿಮಮ್ ಏಜ್ ಇಂದ ಮ್ಯಾಕ್ಸಿಮಮ್ ಏಜ್ ವರೆಗೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೌದು ಸರ್, ಸೂಪರ್ ಸರ್. ಎಲ್ಲರೂ ಹೆಲ್ತಿ ಆಗಿರ್ತಾರೆ ಸರ್. ಕಾರ್ಡಿಯಾಕ್ ಅಂತ ಯಾರಿಗೂ ಬರೋದಿಲ್ಲ ಸರ್. ಕಾರ್ಡಿಯಾಕ್ ಅಂದ್ರೆ ಇದು ಬಹಳ ಹೆಲ್ಪ್ ಆಗುತ್ತೆ. ಇದು ಅದು ಎಸ್ಪೆಷಲಿ ಏಜ್ ಅಬೌಟ್ 50 ಇದ್ದವ್ರಿಗಂತೂ ಬಹಳ ಒಳ್ಳೇದು. I am Ramesh from Mumbai.
and came to play in Bangalore for the first time with amazing tournament, very well organized, and the competition was excellent. Although I didn't perform so well, but everybody has been playing to the best. And the game pickleball has developed so much in last 2 years, 3 years. Everyone is doing excellent, and the organizers and everyone has put in their best efforts to manage this tournament. Thank you. Good morning, everybody. I am from Bangalore. I am playing pickleball from almost 4.5 years, and this was a fabulous tournament. Kudos to the organizers, and this is a welcome stuff to all the Bangaloreans and all the pickleballers. And this sport is really good for all the age group from 8 to 80 years, and this sport is for fun and fitness. And we request all the people to take the sports and see how it helps them and helps for the health and fun. It's for fun and fitness game. And in India, I think it's picking up in a big way. I think almost around 20 to 25 states are picking up. In Bangalore, we are also going up in all the areas. Since it is a corporate Bangalore, I think more and more people are going to take up these sports. And we wish all the best for the organizers and all the Karnataka State Pickleball Association to make this game look better. Thank you. ನನ್ನ ಹೆಸರು ಶಿವರಾಜ್ ಅಂತ, ಎಕ್ಸಿಕ್ಯೂಟಿವ್ ಇನ್ ಪೆಪ್ಸಿಕೋ ಇಂದ. ನಾವು ಇಲ್ಲಿ ಬ್ಯಾಂಗ್ಳೂರ್ ಓಪನ್ ಇನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಇಂದ ಒಂದು ಅಸೋಸಿಯೇಷನ್ ಇಂದ ಒಂದು ಟೂರ್ನಮೆಂಟ್ ನಡೆಸ್ತಿದ್ದಾರೆ, ಪಿಕಲ್ ಬಾಲ್ ಟೂರ್ನಮೆಂಟ್. ಅದಕ್ಕೆ ಪೆಪ್ಸಿ ಕಂಪ್ನಿಯಿಂದ ಈ ಬಿಸಿಲಿರೋದ್ರಿಂದ ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಡಿಹೈಡ್ರೇಟ್ ಆಗದೇ ಇರೋ ರೀತಿ ನೋಡ್ಕೊಳಕ್ಕೆ ನಮ್ಮ ಪೆಪ್ಸಿ ಕಂಪ್ನಿಯಿಂದ ಸ್ಪಾನ್ಸರ್ಶಿಪ್ ಮಾಡಿದೀವಿ. ಆ ಎಲ್ಲಾ ಸ್ಪೋರ್ಟ್ಸ್ ಮ್ಯಾನ್ ಗಳಿಗೂ ಡಿಹೈಡ್ರೇಟ್ ಆಗದಲ್ಲೇ ಇರ್ತಾರೆ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಂಗೆ ಒಂದು ಕಂಪ್ನಿಗೆ ನಾವು ಕಂಪ್ನಿ ಪರವಾಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದೀವಿ. ಅಂಡ್ ಪಿಕಲ್ ಬಾಲ್ ಸಂಸ್ಥೆ ಅಸೋಸಿಯೇಷನ್ ಪೂರ್ತಿ ಅವ್ರ ಕಡೆಯಿಂದ ಹೆಲ್ಪ್ಫುಲ್ ಆಗಿದೆ, ನಮಗೆ ನಮ್ಮ ಸಂಸ್ಥೆಯಿಂದ ಹೆಲ್ಪ್ ಮಾಡಿದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಕಾವ್ಯ ಅಂತ. ನಾನು ಡಿಂಗ್ ಸ್ಟಾರ್ ಸ್ಪಾನ್ಸರ್ ಪ್ಲೇಯರ್, ಡಿಂಗ್ ಸ್ಟಾರ್ ಬ್ರ್ಯಾಂಡ್ ಸ್ಪಾನ್ಸರ್ ಪ್ಲೇಯರ್. ಸೊ ನಾನು ಇಲ್ಲಿ ಬ್ಯಾಂಗ್ಳೂರ್ ಓಪನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಆಡಕ್ ಬಂದಿದ್ದೀನಿ. 3 days ಟೂರ್ನಮೆಂಟ್ ಇದು, 2 ದಿನದಿಂದ ಆಡ್ತಾ ಇದೀವಿ. ಸೊ ಫಸ್ಟ್ ಡೇ ನನ್ನ ಸಿಂಗಲ್ಸ್ ಬ್ರಾನ್ಸ್ ಮೆಡಲ್ ಆಯ್ತು ಓಪನ್ ಕ್ಯಾಟಗರಿನಲ್ಲಿ. ಅಂಡ್ ಕಾಂಪಿಟೇಷನ್ ತುಂಬಾ ಚೆನ್ನಾಗಿದೆ, ಟಫ್ ಫೈಟ್ ಇದೆ. ಇವಾಗ್ಲೂ ಗೆಲ್ತಾ ಬರ್ತಾ ಇದೀವಿ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಅಂಡ್ ಆರ್ಗನೈಸಿಂಗ್ ವೈಸ್ ತುಂಬಾ ಚೆನ್ನಾಗಿದೆ. ಕೋರ್ಟ್ಸ್, ಟೆನ್ನಿಸ್ ಸರ್ಫೇಸ್ ತುಂಬಾ ಚೆನ್ನಾಗಿದೆ, ಬೌನ್ಸ್ ಎಲ್ಲ. ಅಂಡ್ ಕಮಿಂಗ್ ಟು ರೆಫ್ರೀಸ್ ತುಂಬಾ ಜೆನ್ಯೂನ್ಲಿ ರೆಫ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಇಷ್ಟ ಆಯ್ತು ನನಗೆ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಬೇಸಿಕಲಿ ಕರ್ನಾಟಕದಿಂದ, ಬ್ಯಾಂಗ್ಳೂರಿಂದಾನೆ. ಇದು ನಂದು 5th year ಟೂರ್ನಮೆಂಟ್. ಸೊ ನಾನು ಕರ್ನಾಟಕ ಪಿಕಲ್ ಬಾಲ್ ಅಸೋಸಿಯೇಷನ್ ಗೆ ಆಡೋದು. ಟೂರ್ನಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು 6 ಕ್ಯಾಟಗರಿ ಆಡ್ತಾ ಇದ್ದೀನಿ. ಇದರಲ್ಲಿ 2 ಮಿಕ್ಸ್ಡ್ ಡಬಲ್ಸ್, 2 ವುಮೆನ್ಸ್ ಡಬಲ್ಸ್, 1 ಸಿಂಗಲ್ಸ್, ಮತ್ತೆ ಇದೊಂದು ಸ್ಪ್ಲಿಟ್ ಏಜ್. ಸೊ 35+ ಆಡ್ತೀನಿ ನಾನು, 19+ ಆಡ್ತೀನಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ. ಸೊ ಯಾವ್ದಕ್ಕೂ ಕೊರತೆ ಇಲ್ಲ, ಅಂಡ್ ವಿ ಆರ್ ವೆರಿ ಹ್ಯಾಪಿ ವಿತ್ ಇಟ್. It has been a great experience. I've been playing women's singles, doubles, split age and mixed age. And the venue is fantastic. I think having all those hydration equipments from the TCAP